ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ENT ಲೆವೆಲ್ 1 ನಂಬರ್ಸ್ ಥೀಮಲ್ಲೇ ಕಾನ್ವರ್ಸೇಷನ್ ಸೆಗ್ಮೆಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೆಪ್ಸ್ ಹೇಗೆ ಫಾಲೋ ಮಾಡಬೇಕು. ಅದರಲ್ಲಿ ಒಂದು ಗ್ರೀಟಿಂಗ್ಸ್ ಬರುತ್ತೆ, ನೆಕ್ಸ್ಟ್ ಕ್ವೆಶ್ಚನ್ಸ್, 2 ಭಾಗ ಇರುತ್ತೆ. ಇದರಲ್ಲಿ ಗ್ರೀಟಿಂಗ್ಸ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಹ್ಯಾಪಿ ದೀಪಾವಳಿ, ಥ್ಯಾಂಕ್ ಯು, ಸೇಮ್ ಟು ಯು. ಮಕ್ಕಳಿಗೆ ಇದನ್ನು ಫಸ್ಟು ಮನವರಿಕೆ ಅರ್ಥ ಹೇಳಬೇಕು. ಯಾವ ಟೈಮಲ್ಲಿ ಇದು ಹೇಳ್ತೀವಿ. ಈಗ ನೋಡಿ, ದೀಪಾವಳಿ ಟೈಮಲ್ಲಿ ಹ್ಯಾಪಿ ದೀಪಾವಳಿ ಅಂತ ಹೇಳ್ತೀವಿ. ಬರ್ತ್ಡೇ ಟೈಮಲ್ಲಿ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳ್ತೀವಿ ಅಲ್ವಾ, ಹ್ಯಾಪಿ ದೀಪಾವಳಿ. ಪೊಂಗಲ್ ಟೈಮಲ್ಲಿ ಹ್ಯಾಪಿ ಪೊಂಗಲ್ ಅಂತೀವಿ. ಹೀಗೆ ಆ ಒಂದು ಹಬ್ಬದ ಟೈಮಲ್ಲಿ ಆ ಒಂದು ಹಬ್ಬದ ಹೆಸರನ್ನು ಹೇಳ್ಕೊಂಡು ನಾವು ಹ್ಯಾಪಿ ಸೋ ಅಂತ ಹೇಳ್ತೀವಿ. ಆವಾಗ ಆ ಕಡೆಯಿಂದ ಆನ್ಸರ್ ಏನು ಬರಬೇಕು, ಥ್ಯಾಂಕ್ ಯು, ಸೇಮ್ ಟು ಯು ಅಂತ ರಿಪ್ಲೈ ಮಾಡಬೇಕು. ಅವ್ರು ಹೇಳಿದ್ದಕ್ಕೆ ನಾವು ಹೇಳಿದಾಗ ಅವ್ರು ರಿಪ್ಲೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ವಿವರಣೆ ಕೊಟ್ಬಿಟ್ಟು ಮಕ್ಕಳಿಗೆ ಇದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಹ್ಯಾಪಿ ದೀಪಾವಳಿ, ಸೇಮ್ ಟು ಯು, ಹ್ಯಾಪಿ ಆ ಟೈಮಲ್ಲಿ ಆ ಹಬ್ಬ ಬಂದಾಗ ಟೀಚರ್ಸು ಮಕ್ಕಳಿಗೆ ಈ ಥರ ವಿಶ್ ಮಾಡಿ ಮಕ್ಕಳ ಕಡೆಯಿಂದ ಥ್ಯಾಂಕ್ ಯು, ಸೇಮ್ ಟು ಯು ಹೇಳಿಸ್ಬೇಕು. ಪ್ರಾಕ್ಟೀಸ್ ಆಗುತ್ತೆ. ಸೊ ಆ ಹಬ್ಬಕ್ಕೆ ಅದು ಅಂತ. ಅದೇ ಥರ ಆಮೇಲೆ ಹೇಳಬೇಕು ಇನ್ನೊಂದು, ಹ್ಯಾಪಿ ಬರ್ತ್ಡೇ ಟು ಯು ಅಂದಾಗ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು, ಸೇಮ್ ಟು ಯು ಅಂತ ಹೇಳೋಕ್ಕಾಗಲ್ಲ, ಹೇಳಬಾರ್ದು ಅಂತಲೂ ಹೇಳ್ಕೊಡ್ಬೇಕು. ಸೇಮ್ ಟು ಯು ಅಂದರೆ ಅದೇ ವಾಪಸ್ ಸೇಮೇ ಹೇಳೋಕ್ಕಾಗಲ್ಲ. ಎಲ್ಲರ ಬರ್ತ್ಡೇ ಒಂದೇ ಥರ ಇರಲ್ಲ, ಇಬ್ಬರು ಬರ್ತ್ಡೇ ಒಂದೇ ದಿನ ಇರಲ್ಲ, ಹೇಳೋರ್ದು ಕೇಳೋರು ಅಲ್ವಾ. ಸೊ ಓಕೆ, ಈ ಥರ ಗ್ರೀಟಿಂಗ್ಸ್ನ ಹೇಳಬೇಕು. ನೆಕ್ಸ್ಟು ಕ್ವೆಶ್ಚನ್ಸಲ್ಲಿ ಹೌ ಮೆನಿ ಪೆನ್ಸಿಲ್ಸ್ ಡು ಯು ಹ್ಯಾವ್ ಅನ್ನೋ ಒಂದು ಪ್ರಶ್ನೆ. ಅಂದರೆ ನಿನ್ನ ಹತ್ರ ಎಷ್ಟು ಪೆನ್ಸಿಲ್ಸ್ ಇದೆ. ಐ ಹ್ಯಾವ್ ಡ್ಯಾಶ್ ಪೆನ್ಸಿಲ್ ಅಂತ ತೋರಿಸಿ ಮಗುಗೆ ಇದು ಅರ್ಥ ಹೇಳಬೇಕು. ಈ ಕ್ವಶನ್ನು ಆನ್ಸರ್ನ ನೀ ಪೆನ್ಸಿಲ್ ನಿನ್ನ ಹತ್ರ ಎಷ್ಟಿದೆ ಅಂತ ಕೇಳೋಕ್ಕೆ ಈ ಥರ ಕೇಳಬೇಕು ಅಂತ ಮಕ್ಕಳಿಗೆ ಹೇಳಿಕೊಟ್ಟು ಅವನ್ನ ರಿಪೀಟ್ ಮಾಡಿಸ್ಬೇಕು. ಹೌ ಮೆನಿ ಪೆನ್ಸಿಲ್ಸ್ ಡು ಯು ಹ್ಯಾವ್ ಅಂತ ರಿಪೀಟ್ ಮಾಡಿಸ್ಬೇಕು. ಆಮೇಲೆ ಆನ್ಸರ್ನ ಮಗು ಒಂದು ತೋರಿಸ್ಕೊಂಡು, ಒಂದಿದ್ದರೆ ಐ ಹ್ಯಾವ್ 1 ಪೆನ್ಸಿಲ್, 2 ಇದ್ದರೆ ಐ ಹ್ಯಾವ್ 2 ಪೆನ್ಸಿಲ್ಸ್, ಒಂದಿದ್ರೆ 1 ಪೆನ್ಸಿಲ್ ಅಂತ ಹೇಳಬೇಕು. 2 ಬಂದಾಗ 2 ಪೆನ್ಸಿಲ್ಸ್, ಪೆನ್ಸಿಲ್ಗೆ ಎಸ್ ಸೇರಿಸಿ ಹೇಳಬೇಕು ಅನ್ನೋದು ಮನವರಿಕೆ ಮಾಡಿಕೊಡ್ಬೇಕು. ಹೇಳ್ಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಒಂದು ಕ್ವೆಶ್ಚನ್ ಅದು ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದನ್ನು ಕಾನ್ವರ್ಸೇಷನ್ ಸರ್ಕಲ್, ಗೊತ್ತಿದೆ ಎಲ್ಲರೂ ಇಷ್ಟೊತ್ತಿಗೆ ಕಾನ್ವರ್ಸೇಷನ್ ಸರ್ಕಲ್ ಏನು ಅಂತ ಗೊತ್ತಲ್ವ. ಟೀಚರು ಒಂದು ಮಗುನ ಕೇಳ್ತಾರೆ, ಮಗು ಉತ್ತರ ಹೇಳ್ತಾನೆ ಐ ಹ್ಯಾವ್ ಎಷ್ಟು ಪೆನ್ಸಿಲ್ಸ್ ಅಂತ. ಅದೇ ಮಗು ಬಲಗಡೆ ಇರೋ ಮಗುಗೆ ಕ್ವಶನ್ ಕೇಳ್ತಾನೆ, ಅವನ ಆನ್ಸರ್ ಹೇಳ್ತಾನೆ. ಆ ಮಗು ಆ ಪಕ್ಕದ ಮನೆ, ಈ ಥರ ಕಾನ್ವರ್ಸೇಷನ್ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಕ್ವಶನ್, ಹೌ ಮೆನಿ ಇಡ್ಲೀಸ್ ಡಿಡ್ ಯು ಈಟ್. ಹಂಗಂದರೆ ಅರ್ಥ ಹೇಳ್ಬೇಕು ಮಕ್ಳಿಗೆ ಮೊದಲು. ಹೌ ಮೆನಿ ಇಡ್ಲೀಸ್ ಡಿಡ್ ಯು ಈಟ್ ಅಂದರೆ ನೀನು ಎಷ್ಟು ಇಡ್ಲಿ ತಿಂದೆ ಅಂತ ಅರ್ಥ ಹೇಳಿಬಿಟ್ಟು ಅದು ರಿಪೀಟ್ ಮಾಡಿಸ್ಬೇಕು, ಇಡ್ಲೀಸ್ ಅಂತ. ಆ ಮಗು ಆಮೇಲೆ ಐ ಹ್ಯಾಡ್, ಅದು ಮಗು ಈ ಥರ ಹೇಳಬೇಕು ಅಂತ ಹೇಳ್ಕೊಡ್ಬೇಕು. ಐ ಹ್ಯಾಡ್ ಅಂತ ಹೇಳಬೇಕು. ಐ ಹ್ಯಾಡ್ ಆದಮೇಲೆ ಎಷ್ಟು, 1 2 3, 1 ಅಂದರೆ 1 ಇಡ್ಲಿ, ಇಡ್ಲೀಸ್ ಒಂದಕ್ಕಿಂತ ಜಾಸ್ತಿ ಇದ್ದರೆ ಎಸ್ ಸೇರಿಸಿ ಇಡ್ಲೀಸ್ ಹೇಳಬೇಕು, 2 3 ಅಂತ ಹೇಳಬೇಕು ಅಂತ ಹೇಳ್ಕೊಡ್ಬೇಕು. ಅದು ರಿಪೀಟ್ ಮಾಡಿಸ್ಬೇಕು. ಆಮೇಲೆ ಏನು ತಿಂದಿಲ್ಲ ಅಂತ ಅಂದಿದ್ದಕ್ಕೆ ಅಲ್ಲೂ ಕೊಟ್ಟಿದ್ದಾರೆ ನೋಡಿ, ಐ ಡಿಡ್ ನಾಟ್ ಹ್ಯಾವ್ ಎನಿ ಅಂದರೆ ನಾನು ಎಷ್ಟು ಇಡ್ಲಿನೂ ತಿಂದಿಲ್ಲ ಅಂತ ಅರ್ಥ ಹೇಳ್ಬಿಟ್ಟು ಅದನ್ನು ರಿಪೀಟ್ ಮಾಡಿಸ್ಬೇಕು. ರಿಪೀಟ್ ಮಾಡಿಸ್ಮೇಲೆ ಈ ಕ್ವಶನ್ ಆನ್ಸರ್ 2 ಚೆನ್ನಾಗಿ ಪಕ್ಕ ಮಕ್ಕಳಿಗೆ ಹೇಳೋಕ್ಕೆ ಬಂದುಬಿಡ್ಬೇಕು. ಕ್ವಶನ್ ಬರಬೇಕು, ಆನ್ಸರ್. ಆಮೇಲೆ ಅದನ್ನು ಕಾನ್ವರ್ಸೇಷನ್ ಸರ್ಕಲಲ್ಲಿ ಕಂಪ್ಲೀಟ್ ಮಾಡಬೇಕು, 2 ಆಮೇಲೆ 2 ಕ್ವಶನ್ನು 2 ಆನ್ಸರ್ ಒಟ್ಟೊಟ್ಟಿಗೆ ಕಾನ್ವರ್ಸೇಷನ್ ಸರ್ಕಲಲ್ಲಿ ಕೊನೆಯಲ್ಲಿ ಮಾಡಿಸ್ಬೇಕು. ಅದಾಗದೇ ಇದ್ರೂ ಒಂದೊಂದು ಕ್ವಶನ್ ಆನ್ಸರ್ ಆದರೂ ಒಂದೊಂದಾದರೂ ಮಾಡಿಸ್ಬೇಕು. ಓಕೆ, ಇದು ಕಾನ್ವರ್ಸೇಷನ್ ಸರ್ಕಲಲ್ಲಿ ಫಾಲೋ ಮಾಡ್ತಕ್ಕಂಥ ರೂಲ್ಸ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.